ಚನ್ನಪಟ್ಟಣ ಉಪಚುನಾವಣೆಗೆ ಪುರುಷರಿಗಿಂತ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಚಲಾಯಿಸಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಇದು ಕೂಡ ಕಾರಣವಾಗಿದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ರಾಜ್ಯದಲ್ಲಿ ಜಾರಿಯಲ್ಲಿರುವ ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಿದ್ದಾರೆ. ಇನ್ನು ಅದೇ ಕಾರಣಕ್ಕೆ ಮಹಿಳಾ ಮತದಾರರು ನಮ್ಮ ಪರವಾದ ಒಲವನ್ನ ಹೊಂದಿದ್ದಾರೆ ಅಂತ ಹೇಳಿದ್ರು. ಮಹಿಳಾ ಮತದಾರರು ತಮ್ಮ ಕೈ ಹಿಡಿದು ಗೆಲುವಿಗೆ ಸಹಕಾರಿಯಾಗುತ್ತದೆ. ರಾಜ್ಯದ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆ ಉಪಚುನಾವಣೆ ಅಂತ ಬಂದಾಗ ರೂಲಿಂಗ್ ಪಾರ್ಟಿಗೆ ಗೆಲುವು ಸಿಗೋದನ್ನ ನೋಡ್ತಾ ನಾವು ಬಂದಿದ್ದೀವಿ ಅಂತ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಹೇಳಿದ್ದಾರೆ. ಅಂಬರೀಶ್ ಅವರ ಪುಣ್ಯ ಸ್ಮರಣೆಯಲ್ಲಿ ಪಾಲ್ಗೊಂಡಿದ್ದ ಅವರು ಯಾವುದೇ ಪಕ್ಷದ ಅಭ್ಯರ್ಥಿಗಳು ತಾವು ಗೆಲ್ಲಲೇಬೇಕಂತ ಪ್ರಯತ್ನವನ್ನ ಪಡ್ತಾ ಇರ್ತಾರೆ ಹಾಗೂ ಅದೇ ಉದ್ದೇಶವನ್ನ ಇಟ್ಟುಕೊಂಡೇ ಹೋರಾಡ್ತಾರೆ ಎಂದಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಸೋಲಿನ ಕುರಿತು ಪ್ರತಿಕ್ರಿಯೆ ನೀಡಿದ ಸುಮಲತಾ, ನಿಖಿಲ್ ಕುಮಾರಸ್ವಾಮಿ ಅವರು ಎನ್ಡಿಎ ಅಭ್ಯರ್ಥಿಯಾಗಿದ್ದಾರೆ, ಆದ್ರಿಂದ ನಾನೇನು ಹೇಳೋಕೆ ಇಷ್ಟಪಡಲ್ಲ. ಆದ್ರೆ ನಿಖಿಲ್ ಇನ್ನು ಯುವಕರು, ಅವರಿಗೆ ಮುಂದೆ ಒಳ್ಳೆ ಭವಿಷ್ಯವಿದೆ ಅಂತ ಹೇಳಿದ್ದಾರೆ. ನೋಡಿ, ನಾನು ಅದರ ಡೀಟೇಲ್ಸ್ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ಅವರಿಗೆ NDAದಲ್ಲಿ ಇದ್ದಾರೆ, BJP ಒಂದು ಮೈತ್ರಿ ಪಕ್ಷದಲ್ಲಿ ಇದ್ದಾರೆ. ಖಂಡಿತ ನಿಖಿಲ್ ಇನ್ನೂ ಯುವಕ ಇದ್ದಾರೆ, ಅವ್ರಿಗೆ ಮುಂದೆ ಭವಿಷ್ಯ ಚೆನ್ನಾಗಿರಲಿ ಅಂತ ನಾನು ಹಾರೈಸ್ತೀನಿ. ಕನಕಪುರದ ಮಹಿಳಾ ಜಾಗೃತಿ ಸಮಾವೇಶದಲ್ಲಿ ಮಾತನಾಡಿದ DCM DK ಶಿವಕುಮಾರ್, ಚನ್ನಪಟ್ಟಣ ಬೈ ಎಲೆಕ್ಷನ್ ನಮಗೆ ಸಾಲದ ಹೊರೆಯನ್ನ ಹೊರಿಸಿದೆ. ಈ ಸಾಲವನ್ನ ನಾನು ಮತ್ತು ಯೋಗೇಶ್ವರ್ ಅವರು ಕೂಡಿ ಈಡೇರಿಸುತ್ತೇವೆ. ನಮಗೆ ಎಲ್ಲಾ ಪಾರ್ಟಿಗಳು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಾಯವನ್ನ ಮಾಡಿದ್ದಾರೆ. ಉಪಚುನಾವಣೆ ಗೆದ್ದ ಕ್ರೆಡಿಟ್ ಎಲ್ಲರಿಗೂ ಕೂಡ ಸಲ್ಲುತ್ತೆ. ಬೇರೆಯವರು ಬೇಕಾದ ಹಾಗೆ ಮಾತನಾಡ್ತಾರೆ, ಆದರೆ ನಾವು ಯಾವುದೇ ಷಡ್ಯಂತ್ರವನ್ನ ಮಾಡಿ ಗೆದ್ದಿಲ್ಲ ಅಂತ ಹೇಳಿದ್ರು DK ಶಿವಕುಮಾರ್. ಚನ್ನಪಟ್ಟಣ ಬೈ ಎಲೆಕ್ಷನ್ ಸಾಲದ ಹೊರೆಯನ್ನ ಹೊರಿಸಿದ್ದಾರೆ. ಎಲೆಕ್ಷನ್ ಖಾಲಿ ಆದ್ರಿಂದ ನಮ್ಮ ಆಂಜನೇಯ ದೇವಸ್ಥಾನ, ಸಿಂಗಲ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಪ್ರಾರಂಭ ಮಾಡಿ ಇಡೀ ಕ್ಷೇತ್ರಕ್ಕೆ ಹೋಗಿ ಕ್ಷೇತ್ರದ ಜನರ ಸಮಸ್ಯೆ ಏಕ್ ಹೇ ತೋ ಸೇಫ್ ಹೇ, ಒಂದಾಗಿದ್ದರೆ ಮಾತ್ರ ಉಳಿಗಾಲ. ಇದು ಪ್ರಧಾನಿ ನರೇಂದ್ರ ಮೋದಿಯವರ ಮಹಾಮಂತ್ರ. ನಿನ್ನೆ ದೇಶದ ವಿವಿಧ ರಾಜ್ಯಗಳ ಫಲಿತಾಂಶದ ಬಳಿಕ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಮಾತನಾಡಿದ ಅವರು, ಒಂದಾಗಿದ್ದರೆ ಮಾತ್ರ ಉಳಿಗಾಲ, ಜಾತಿ ಹೆಸರಿನಲ್ಲಿ ಬೇರೆ ಬೇರೆ ಎಂದುಕೊಂಡು ನಮ್ಮಲ್ಲೇ ಕಿತ್ತಾಡಿಕೊಂಡರೆ ಅದರ ಲಾಭವನ್ನ ಬೇರೆಯವರು ಪಡೆದುಕೊಳ್ಳುತ್ತಾರೆ ಎನ್ನುವಂತೆ ಸಂದೇಶ ನೀಡಿದರು. एक है तो ये आज देश का महामंत्र बन चुका है. कांग्रेस और उसको इकोसिस्टम उन्होंने सोचा था. ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಅವರು ಡೇಟಿಂಗ್ನಲ್ಲಿದ್ದಾರೆ ಎಂಬ ಸುದ್ದಿ ಹರಿದಾಡುತ್ತಲೇ ಇರುತ್ತದೆ. ತಮ್ಮ ಪ್ರೀತಿಯ ಸುದ್ದಿಯನ್ನ ರಶ್ಮಿಕಾ ಆಗಲಿ ವಿಜಯ್ ಆಗಲಿ ಒಪ್ಪಿಕೊಂಡಿಲ್ಲ, ಹಾಗೆಯೇ ಇಲ್ಲ ಅಂತ ಕೂಡ ಹೇಳಿಲ್ಲ. ಆಗಾಗ್ಗೆ ಈ ಇಬ್ಬರು ಒಟ್ಟಿಗಿರುವ ಚಿತ್ರಗಳು ವೈರಲ್ ಆಗುತ್ತಾ ಇರ್ತವೆ. ಇದೀಗ ಈ ಇಬ್ಬರು ಔಟಿಂಗ್ ಹೋಗಿದ್ದು ಮುಂಬೈನ ರೆಸ್ಟೋರೆಂಟ್ ಒಂದರಲ್ಲಿ ಒಟ್ಟಾಗಿ ಕಾಣಿಸಿಕೊಂಡಿದ್ದಾರೆ. ಈ ಫೋಟೋಗಳನ್ನ ನೋಡಿರುವ ಫ್ಯಾನ್ಸ್ ಡೇಟಿಂಗ್ ಜೋರು ಎಂದು ಕಾಮೆಂಟ್ ಮಾಡುತ್ತಿದ್ದಾರೆ. ಸೌದಿ ಅರೇಬಿಯಾದ ಜೆಡ್ಡಾದಲ್ಲಿ ನಡೆಯುತ್ತಿರುವ IPL ಮೆಗಾ ಹರಾಜಿನಲ್ಲಿ ರಿಷಬ್ ಪಂತ್ ದಾಖಲೆಯ 27 ಕೋಟಿ ರೂಪಾಯಿ ಮೊತ್ತ ಪಡೆದು ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಸೇರ್ಪಡೆಗೊಂಡಿದ್ದಾರೆ. ಸದ್ಯ IPL ಹರಾಜಿನಲ್ಲಿ ಆಟಗಾರನೊಬ್ಬ ಪಡೆದ ಅತ್ಯಧಿಕ ಮೊತ್ತ ಇದಾಗಿದೆ. ಪಂತ್ ಬಿಡ್ ಆಗುವ ಮುನ್ನ ಶ್ರೇಯಸ್ ಅಯ್ಯರ್ 26.75 ಕೋಟಿ ರೂಪಾಯಿ ಮೊತ್ತಕ್ಕೆ ಪಂಜಾಬ್ ಕಿಂಗ್ಸ್ ತಂಡದ ಪಾಲಾಗಿ ದುಬಾರಿ ಮೊತ್ತ ಪಡೆದ ಆಟಗಾರ ಎನಿಸಿಕೊಂಡಿದ್ರು. ಆದರೆ ಈ ಖುಷಿ ಹೆಚ್ಚು ಹೊತ್ತು ಇರಲಿಲ್ಲ. ಇವರನ್ನು ಪಂತ್ ಹಿಂದಿಕ್ಕಿ ಬರೋಬ್ಬರಿ 27 ಕೋಟಿ ರೂಪಾಯಿ ಗಿಟ್ಟಿಸಿಕೊಂಡಿದ್ದಾರೆ.